ಎಪಿಸೋಡ್ 42 ಫ್ಲ್ಯಾಶ್ ಬ್ಯಾಕ್ ಎಂಡ್. ಅಂದು ಬೆಳಗ್ಗೆ ಕೀರ್ತಿ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಲ್ಯಾಪ್ಟಾಪ್ ಆನ್ ಮಾಡಿ ಕೇಕೆ ಜೊತೆ ಸಂಭಾಷಣೆ ಇಳಿದ್ಲು. ಗುಡ್ ಮಾರ್ನಿಂಗ್ ಕೇಕೆ, ಕಾಫಿ ಆಯ್ತಾ? ಏನ್ ಮಾಡ್ತಾ ಇದ್ದೀರಾ? ಕೇಕೆ ರಿಪ್ಲೈ, ವೆರಿ ಗುಡ್ ಮಾರ್ನಿಂಗ್ ಯಾರ್, ಇನ್ನೂ ಕಾಫಿ ಇಲ್ಲ, ಜಸ್ಟ್ ವರ್ಕೌಟ್ ಆಯ್ತು ಅಷ್ಟೇ ಅಂತ ಅವನು ರಿಪ್ಲೈ ಆಗಿತ್ತು. ಕೆ ಆರ್ ರಿಪ್ಲೈ, ಓ ವರ್ಕೌಟ್ ಯಾರು ಮೆಚ್ಚೋಕೆ ಅಂತ ಕೇಳ್ಬೋದೇ? ಕೇಕೆ ರಿಪ್ಲೈ, ಯಾರನ್ನೋ ಮೆಚ್ಚೋಕೆ ಅಂತ ವರ್ಕೌಟ್ ಮಾಡ್ತಿಲ್ಲ, ಆರೋಗ್ಯನ ಕಾಪಾಡ್ಕೊಳ್ಳೋಕೆ ಮಾತ್ರನೇ ವರ್ಕೌಟ್ ಮಾಡ್ತಿದ್ದೀನಿ. ಕೆ ಆರ್ ರಿಪ್ಲೈ, ಮಾತುಗಳು ನಿಮ್ಗೆ ಹೇಳ್ಕೊಡ್ಬೇಕೇ, ಎಷ್ಟೇ ಆದರೂ ನೀವು ಕವಿ ಅಲ್ವೇ? ಕೆ ರಿಪ್ಲೈ, ಹೌದು ನಾನು ಕವಿ ಇರ್ಬೋದು, ಆದರೆ ನನ್ನ ಜೊತೆ ಸೇರಿ ನೀವು ಸಹ ನನ್ನನ್ನು ಮೀರಿಸೋಷ್ಟು ಕವಿಯಿತ್ರೆ ಆಗ್ಬಿಟ್ಟಿದ್ದೀರಾ ನೋಡಿ. ಕೆ ಆರ್ ರಿಪ್ಲೈ, ಹಾ ಹೌದೇ, ಆದರೆ ಇದು ಸತ್ಯಕ್ಕೆ 100% ಸುಳ್ಳು. ನಿಮ್ಮಷ್ಟು ದೊಡ್ಡ ಕವಿತೆಗಳು ಬರೆಯೋ ಕವಿಯಿತ್ರಿ ನಾನಲ್ಲ. ಕೆ ರಿಪ್ಲೈ, ಅವನದು ಒಂದು ದಿಢೀರ್ ಪ್ರಶ್ನೆ ಆಗಿತ್ತು, ಒಂದು ಮಾತು ಕೇಳಲಾ? ಕೆ ಆರ್, ನಿಮ್ಮ ಬಾಳ್ ಸಂಗಾತಿಯಾಗಿ ಬರೋ ವ್ಯಕ್ತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗಿರ್ಬೇಕಂತ ಅನ್ಕೊಂಡಿದ್ದೀರಾ? ಅವನ ಈ ದಿಢೀರ್ ಪ್ರಶ್ನೆಗೆ ಏನಂತ ಉತ್ತರಿಸ್ಬೇಕಂತ ಅವಳು ಗೊತ್ತಾಗ್ಲಿಲ್ಲ. ನಂತರ ಅವಳ ಮನದಲ್ಲಿ ಏನಿದೋ ಅದನ್ನೇ ಅವಳು ಉತ್ತರಿಸಿದ್ಲು. ಕೆ ಆರ್ ರಿಪ್ಲೈ, ಮೊದಲು ನಾನು ಪ್ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನ ವ್ಯಕ್ತಿತ್ವನ ಪ್ರೀತಿ ಮಾಡಬೇಕು. ನನ್ನವನಾಗಿ ಬರುವವನಿಗೆ ನನ್ನ ಎಲ್ಲ ಪ್ರೀತಿಯನ್ನು ಸಹ ನಾನು ಅವನಿಗೆ ನೀಡುವೆ. ಅವನು ಸಹ ನನ್ನನ್ನು ಮೊದಲು ಪ್ರೀತಿ ಮಾಡಬೇಕು. ನಾನು ಬಯಸೋದು ಅತಿ ಸಾಧಾರಣ, ಸರಳ, ಪರಿಶುದ್ಧವಾದ ಪ್ರೀತಿಯ ಜೀವನ. ಆಡಂಬರದ ಜೀವನದಲ್ಲಿ ನನಗೆ ನಂಬಿಕೆ ಇಲ್ಲ. ಈ ಉತ್ತರ ಅವನ ಮನಸ್ಸಿಗೆ ತುಂಬಾ ಸಂತೃಪ್ತಿ ತಂದುಕೊಡ್ತು. ನಂತರ ಅವಳದು ಅದೇ ಪ್ರಶ್ನೆ ಆಗಿತ್ತು. ಕೆ ರಿಪ್ಲೈ, ನಿಮ್ಮ ಅನಿಸಿಕೆ ನನ್ನ ಅನಿಸಿಕೆ ತದ್ವಿರುದ್ಧವಿಲ್ಲ, ಎರಡೂ ಒಂದೇ ಅರ್ಥ ಕೊಡುತ್ತೆ. ನಂದು ಸಹ ಅದೇ ಅಭಿಪ್ರಾಯ. ನನ್ಗಾಗಿ ಬರುವವಳಿಗೆ ನನ್ನ ಎಲ್ಲ ಸರ್ವಸ್ವವನ್ನು ಮೀಸಲಿಡುವೆ. ಅವನಿಗೀಗ ಸ್ವಲ್ಪ ಭಯ ಶುರುವಾಯಿತು. ನಂದು ಅತಿ ಶ್ರೀಮಂತ ಜೀವನ, ಆದರೆ ನಾನು ಬದುಕ್ತಿರೋದು ಸಹ ಎಲ್ಲರಂತೆ ಸಾಮಾನ್ಯವಾಗಿ. ಆದರೆ ನನಗಿರೋ ಹೆಸರು, ಸಮಾಜ ನನ್ನ ನೋಡ್ತಿರೋದು ಅತಿ ಶ್ರೀಮಂತನಿಂದೆ. ನನ್ನ ಶ್ರೀಮಂತಿಗೆ ಅವಳಿಗೆ ಮುಳುವಾದ್ರೆ? ಅವಳು ಬಯಸ್ತಿರೋದು ಅತಿ ಸರಳ, ಸಾಧಾರಣ ಜೀವನ. ಹೀಗಾದ್ರೆ ಹೇಗೆ ಎಂಬ ಪ್ರಶ್ನೆ ಅವನಲ್ಲಿ ಮೂಡ್ತು. ನಂತರ ಹಾಗೆ ಅವರಿಬ್ಬರ ಸಂಭಾಷಣೆಗಳು ತುಂಬಾ ಸಮಯದವರೆಗೂ ನಡೆಯಿತು. ಹಾಗೆ ದಿನಗಳು ಕಳೀತಲೇ ಇದ್ವು. ಕವಿಶ್ ಕಂಪನಿ ತುಂಬಾ ಇಂಪ್ರೂವ್ಮೆಂಟ್ ಆಗಿತ್ತು. ಹಾಗೆ ಕವಿಶ್ಗೆ ಶತ್ರುಗಳು ಹುಟ್ಕೊಳ್ತಲೇ ಇದ್ರು. ಅವನ ಏಳ್ಗೆಯನ್ನ ಅಸಹಿಸ್ತಿರ್ಲಿಲ್ಲ. ಅವನ ವಿರೋಧಿಗಳು. ಕಿರಣ್ ತನ್ನ ಸ್ವಂತ ಹೋಟೆಲ್ ಬಿಸ್ನೆಸ್ ಶುರು ಮಾಡಿದ್ದ. ಪ್ರಾಣ ಸ್ನೇಹಿತನಾಗಿ ಕಿರಣ್ ಜೊತೆ ಕವಿಶ್ ಯಾವಾಗ್ಲೂ ಇರ್ತಲೇ ಇದ್ದ. ಅಮೆರಿಕದಲ್ಲಿ ಬಂದ 2 ವರ್ಷಗಳಲ್ಲಿ ಅವರಿಬ್ಬರಿಗೂ ಸಹ ತಮ್ಮ ತಮ್ಮ ಸ್ವಂತ ಬಿಸ್ನೆಸ್ಗಳನ್ನ ನೋಡ್ಕೊಳ್ತಾ ಇದ್ರು, ಬ್ಯುಸಿಯಾಗಿದ್ರು. ಕವಿಶ್ ಮತ್ತೆ ಕೀರ್ತಿ ಸಂಭಾಷಣೆಗಳ ಸಮಯ ಸಂಜೆ ಅಥವಾ ಬೆಳಿಗ್ಗೆ ಸಮಯ ಮಾತ್ರನೇ ಜಾಸ್ತಿ ಆಗಿರ್ತಿತ್ತು. ಇಂದಿಗೂ ಅವರ ಪರ್ಸನಲ್ ವಿಷಯಗಳನ್ನು ಎಂದೂ ಇಬ್ರು ಸಹ ಬಿಟ್ಕೊಟ್ಟಿರ್ಲಿಲ್ಲ. ಅದು ಬಿಟ್ಟು ಇನ್ನು ಎಲ್ಲ ವಿಷಯಗಳನ್ನು ಸಹ ಹಂಚ್ಕೊಂಡಿದ್ರು. ಅವರಿಬ್ಬರ ಮಧ್ಯೆ ಒಂದೊಳ್ಳೆ ಅವಿನಾಭಾವ ಸಂಭಾಷಣೆಗಳು ನಡೀತಿದ್ವು ಅಷ್ಟೆ. ಅಲ್ಲಿ ಪ್ರೀತಿ ಮಾತ್ರನೇ ಇತ್ತು. 2 ವರ್ಷಗಳಾದ್ರೂ ಕಳೆದು ಹೋದವು. ಅವನು ಇಂಡಿಯಾಗೆ ಬಂದು ಒಂದಿನಾನು ಸಹ ಕೀರ್ತಿಯನ್ನ ಮೀಟ್ ಮಾಡ್ತೇನೆ ಅಂತ ಕವಿಶ್ ಕೇಳಲೇ ಇಲ್ಲ. ಕೀರ್ತಿಯು ಸಹ LLB ಮುಗಿದ್ಮೇಲೆ ಅವನನ್ನ ಮೀಟ್ ಮಾಡ್ಬೇಕಂತ ಅಂದ್ಕೊಂಡಿದ್ಲು. ಅವಳು LLB ಮುಗಿಯೋದಕ್ಕೆ ಇನ್ನು 1 ವರ್ಷ ಕಾಲ ಸಮಯವಿತ್ತು. ಆದ್ರೆ ಅದೊಂದಿನ ಅಂದ್ರೆ ಕವಿಶ್ ಕೀರ್ತಿ ಮೀಟ್ ಮಾಡ್ತೇನೆ ಎಂಬ ಹಿಂದಿನ ದಿನ. ಕೀರ್ತಿ ಮತ್ತೆ ಕನ್ನಿಕಾ ಜಯನಗರಕ್ಕೆ ಹೋಗ್ಬೇಕಂತ ಹೊರಟು ನಿಂತಾಗ ಕೀರ್ತಿಯ ಕಾರ್ ಕೈ ಕೊಡ್ತು. ಆಗ ಕನ್ನಿಕಾ ತನ್ನ ಸ್ಕೂಟಿಯಲ್ಲೇ ಹೋಗೋಣ ಅಂತ ಹೇಳಿದಾಗ ಒಪ್ಕೊಂಡು ಅವಳ ಸ್ಕೂಟಿನಲ್ಲಿ ಹೊರಟಿದ್ರು. ಅಂದು ದೈವ ಇಚ್ಛೆಯ ಅಥವಾ ಕೀರ್ತಿಯ ಲಕ್ ಅಥವಾ ಕನ್ನಿಕಾ ಬುದ್ಧಿವಂತಿಕೆ ಸಹ ಅಂತ ಹೇಳ್ಬಹುದು, ಗೊತ್ತಿಲ್ಲ. ಪೆಟ್ರೋಲ್ ಹಾಕ್ಸ್ಬೇಕಂತ ಕನ್ನಿಕಾ ಅವಳ ಸ್ಕೂಟಿಯನ್ನ ಲೆಫ್ಟ್ ಎಳ್ದುಕೊಂಡು ಪೆಟ್ರೋಲ್ ಬಂಕ್ ಬಳಿ ಹೊರಟ್ಲು. ಅಂದು ಒಬ್ಬ ವ್ಯಕ್ತಿ ತುಂಬಾ ಕುಡಿದು ಕಾರನ್ನ ಅಡ್ಡದಿಡ್ಡಿ ಓಡಿಸ್ಕೊಂಡು ಬರ್ತಿದ್ದ. ಹೆವಿ ಸ್ಪೀಡ್ ಆಗಿ ಬಂದ. ಅದರ ಪರಿವೇ ಇಲ್ಲದೆ ಕನ್ನಿಕಾ ಅವಳು ಸ್ಕೂಟಿಯನ್ನ ಲೆಫ್ಟ್ ಎಳೆದುಕೊಂಡ್ಲು. ಮುಂದೆ ಇದ್ದ ಇನ್ನೊಂದು ಸ್ಕೂಟರ್ಗೆ ಹೋಗಿ ಅವಳು ಆಕ್ಸಿಡೆಂಟ್ ಮಾಡ್ದ. ಆ ಜಾಗದಲ್ಲಿ ಆಗ್ತಾನೆ ಮದುವೆ ಆದ ಹೊಸ ನವದಂಪತಿಗಳಿದ್ರು. ಅವ್ರಿಗೆ ತುಂಬಾ ಗಾಯಗಳಾಗಿ ಇನ್ನಿಲ್ದಂತೆ ರಕ್ತ ಸಹ ಹೋಗ್ತಿತ್ತು. ಅದೇ ಜಾಗದಲ್ಲಿ ಕೀರ್ತಿ ಕನ್ನಿಕಾ ಇದ್ರೆ ಇಂದು ಅವರು ಉಳಿತಿರ್ಲಿಲ್ಲ. ತದನಂತರ ಕೀರ್ತಿ ಕನ್ನಿಕಾ ತಮ್ಮ ಸ್ಕೂಟಿಯನ್ನ ಅಲ್ಲೇ ಬಿಟ್ಟು ಅವ್ರ ಬಳಿ ಓಡ್ ಬಂದ್ರು. ಕೀರ್ತಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಕಾರ್ ಡ್ರೈವ್ ಮಾಡ್ತಿದ್ದ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಟ್ಲು. ಆಕ್ಸಿಡೆಂಟ್ ಆದ ದಂಪತಿಗಳನ್ನ ಕೀರ್ತಿ ಕನ್ನಿಕಾ ಅವ್ರನ್ನ ಹಾಸ್ಪಿಟಲ್ಗೆ ಸೇರ್ಸೋದಕ್ಕೆ ಆಂಬುಲೆನ್ಸ್ಗೆ ಕಾಲ್ ಮಾಡಿ ಅಲ್ಲಿರೋ ಜನರ ಸಹಾಯದಿಂದ ಅವರನ್ನ ಕರ್ಕೊಂಡು ಅವರೇ ಹೊರಟ್ರು.
ರಸ್ತೆ ತುಂಬ ಬರೀ ಜನಗಳೇ, ಹೆವಿ ಟ್ರಾಫಿಕ್ ಸಹ ಆಯಿತು. ಆ ರೋಡ್ ಕಾರು ಬೈಕ್ಗಳ ಹೋಗುವುದಕ್ಕೂ ಸಹ ಜಾಗವಿರಲಿಲ್ಲ. ಅಂದು ಅದೇ ರೋಡಲ್ಲಿ ಕವಿಶ್ ಕಾರ್ ಬರ್ತಿದ್ದ ಕಾರಣ ಏನಾಯ್ತಂತ ಅಲ್ಲಿ ವಿಚಾರಿಸಿದ್ರು. ವಯಸ್ಸಾದ ಒಬ್ಬ ವ್ಯಕ್ತಿ ಒಬ್ರು ಬಂದು ಯಾರೋ ನೋಡೋದು ಹೊಸ ಜೋಡಿಗಳ ಹಾಗೆ ಇದ್ರು. ಪಾಪ ಕುಡ್ದು ಬಂದು ಯಾರೋ ಆಕ್ಸಿಡೆಂಟ್ ಮಾಡಿ ಹೋಗಿದ್ದಾರೆ. ಯಾರೋ ಇಬ್ರು ಹೆಣ್ಮಕ್ಳು ಅವ್ರನ್ನ ಕಾಪಾಡೋದಕ್ಕೆ ಹಾಸ್ಪಿಟಲ್ಗೆ ಈಗ ತಾನೇ ಕರ್ಕೊಂಡು ಹೋದ್ರು. ಆ ವಯಸ್ಸಾದ ತಾತ ಇರೋದೆಷ್ಟು ದಿನವೋ ಹೋಗೋದು ಎಷ್ಟು ದಿನವೋ, ಇರೋಷ್ಟು ದಿನ ಎಲ್ರ ಜೊತೆ ಖುಷಿಯಾಗಿದ್ದು ಹೋಗ್ಬೇಕು. ಇಂದು ನೋಡಿದವ್ರ ಮುಖ ನಾಳೆ ನೋಡೋದಕ್ಕಿರೋದಿಲ್ಲ ಅಂತ ಹೇಳಿದ್ರು. ಈ ಮಾತು ಕವಿಶ್ಗೆ ಬಹಳ ಕಡದಕ್ ಶುರುವಾಯ್ತು. ಇತ್ತ ತನ್ನ ತಂದೆ ಹಾಸ್ಪಿಟಲ್ಗೆ ಕೀರ್ತಿ ಕನ್ನಿಕಾ ಆ ದಂಪತಿಗಳನ್ನ ಸೇರಿಸಿದ್ರು. ಅಲ್ಲಿ ಹಾಗೆ ಜನಗಳು ಅಯ್ಯೋ ಪಾಪ ಅವ್ರಿಗೆ ಏನಾಯ್ತು, ಬದುಕ್ತಾರೋ ಇಲ್ವೋ ಅಂತ ಹೇಳ್ತಿದ್ರು. ನಂತರ ಅವಳ ಬಳಿ ಇದ್ದ ಫೋನ್ ತಕ್ಕೊಂಡು ದಂಪತಿಗಳ ಮನೆಯವ್ರಿಗೆ ಕಾಲ್ ಮಾಡಿ ಹಾಸ್ಪಿಟಲ್ ಅಡ್ರೆಸ್ ಅನ್ನ ಹೇಳಿ ಅವರಿಬ್ರು ಅಲ್ಲೇ ಕಾಯ್ತಾ ಕೂತಿದ್ರು. ಆ ಹುಡುಗಿ ತಂದೆ ಬಂದವ್ರೆ ಅವರ ದುಃಖವನ್ನ ತಡೆಯಲಾಗದೆ ಬಿಕ್ಕಳಿಸಿ ಅಳೋದಕ್ ಶುರು ಮಾಡಿದ್ರು. ಬೆಳಗ್ಗೆ ತಾನೇ ನಗ್ತಾ ಇಬ್ರು ಮನೆಯಿಂದ ಹೋಗಿದ್ರು. ಸಂಜೆ ಬರೋ ಅಷ್ಟರೊಳಗೆ ಈಗಾಗಿದೆ. ಅವ್ರು ಬದುಕಿದ್ರೆ ಸಾಕು. ಅವರಿಬ್ಬರನ್ನ ಆ ಸ್ಥಿತಿಯಲ್ಲಿ ನೋಡಲಾಗ್ತಿಲ್ಲ. ಬೆಳಿಗ್ಗೆ ಚೆನ್ನಾಗಿದ್ರು, ಈಗಿಲ್ಲ ಅಂದರೆ ಅವ್ರ ಹಣೆ ಬರಹಕ್ಕೆ ಹೊಣೆ ಯಾರಂದು ಅವ್ರ ತಾಯಿಯೂ ಸಹ ಅಷ್ಟೇ ಹೇಳ್ತಿದ್ರು. ಈ ಮಾತು ಸಹ ಕೀರ್ತಿ ಕಿವಿಗೆ ಸರಿಯಾಗಿ ನಾಟ್ತು. ನಂತರ ಅವಳ ತಂದೆ ಬಳಿ ಹೋಗಿ ಇರೋ ಎಲ್ಲ ವಿಷಯನೂ ತಿಳಿಸಿ ಮತ್ತೆ ಆಚೆ ಬಂದು ತಂದೆ ತಾಯಿ ಮುಂದೆ ನಿಂತಳು. ಅವ್ರದ್ದು ಈಗಲೂ ಅದೇ ದುಃಖ. ಯಾಕೋ ಅವಳಿಗೆ ಮನಸ್ಸು ತುಂಬ ದುಃಖಮಯವೆನಿಸಿ ಕಣ್ಣೀರನ್ನು ಸಹ ಹಾಕಿದ್ಲು. ಇಂದು ಬೆಳಿಗ್ಗೆ ನೋಡಿದವರು ಈಗ ಈ ಪರಿಸ್ಥಿತಿಯಲ್ಲಿ ಹೀಗಿದ್ದಾರೆ ಅಂತ ಅವಳು ಚಿಂತೆ ಮಾಡ್ತಾ, ನಂತರ ಹುಡುಗಿ ತಂದೆ ಹತ್ರ ಹೋಗಿ ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ, ಅವ್ರು ಖಂಡಿತ ಉಳಿಯುತ್ತಾರೆ. ನನ್ನ ತಂದೆ ಇದೇ ಹಾಸ್ಪಿಟಲಲ್ಲಿ ಸರ್ಜನ್, ಅವ್ರು ಎಲ್ಲ ನೋಡ್ಕೊಳ್ತಾರೆ ಅಂತ ಹೇಳಿ ನನಗೆ ಬೇರೆ ಕೆಲಸ ಇದೆ, ನಾನು ಹೊರಡ್ತೀನಿ ಅಂತ ತಿಳಿಸಿ ಅಲ್ಲಿಂದ ಇಬ್ಬರು ಆಚೆ ಬಂದರು. ಆಚೆ ಬಂದು ಅವ್ರ ಚಿಕ್ಕಪ್ಪನಿಗೆ ಕಾಲ್ ಮಾಡಿ ನಡೆದಿರೋ ಎಲ್ಲ ವಿಷಯನೂ ತಿಳಿಸಿ, ಪೆಟ್ರೋಲ್ ಬಂಕ್ ಹತ್ರ ಸ್ಕೂಟಿ ಹಾಕಿದ್ದೀವಿ, ಅದನ್ನು ನೀವು ಮನೆ ಹತ್ರ ತರೋದಕ್ಕೆ ಬೇರೆ ಯಾರಿಗಾದ್ರೂ ಹೇಳಿ ಅಂತ ನಾವು ಕ್ಯಾಬ್ ಮಾಡ್ಕೊಂಡು ಮನೆ ಹತ್ರ ಹೋಗ್ತೇವೆ ಅಂತ ಹೇಳಿ ಹೊರಟರು. ಮನೆಗೆ ಬಂದ ತಕ್ಷಣವೇ ಲ್ಯಾಪ್ಟಾಪ್ ಆನ್ ಮಾಡಿದ್ಲು ಕೀರ್ತಿ. ಎಂದು ಅವನ ಪ್ರೀತಿ ಬಗ್ಗೆ ಒಂದು ಅದ್ಭುತವಾದ ಕವಿತೆ ಬರೆದಿದ್ದ. ಪ್ರೇಮವೆನ್ನುವುದು ವಿಶ್ಲೇಷಣೆಯಿಂದ ತೂಗಿ ನೋಡುವ ವಸ್ತುವಲ್ಲ, ಪ್ರೇಮದ ಸ್ವಭಾವವೇ ಬೇರೆ. ಪ್ರೀತಿ ಎಂಬುದು ಪ್ರತಿಯೊಂದು ಗುಣವನ್ನು ಅಕ್ಷತಃ ತೆಗೆದುಕೊಂಡರೆ ಒಬ್ಬರನ್ನು ಮೀರಿಸುವ ವ್ಯಕ್ತಿ ಅನೇಕರು ಸಿಗಬಹುದು. ಆದರೆ ಮನಸ್ಸು ಒಬ್ಬರಲ್ಲಿ ಲೀನವಾಗಿರುವಾಗ ಅದು ಬೇರೆಯವರನ್ನು ಪರೀಕ್ಷಿಸುವುದಕ್ಕೆ ಸಹ ಹೋಗುವುದಿಲ್ಲ. ಈ ಪ್ರೀತಿಯೇ ಹೀಗೆ. ಯಾಕೋ ಮೊದಲ ಬಾರಿಗೆ ಅವಳು ಈ ಕವಿತೆಯನ್ನು ನೋಡಿ ಅತ್ಲು. ಅವಳಲ್ಲಿ ಎಲ್ಲಿ ಕೇಕೆಯನ್ನು ಕಳೆದುಕೊಂಡು ಬಿಡುತ್ತೀನೋ ಅನ್ನೋ ಭಯ ಶುರುವಾಯಿತು. ಪ್ರತಿ ಸಾರಿ ಕಮೆಂಟ್ ಮಾಡ್ತಿದ್ದವಳು ಇಂದು ಏನು ಕಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅವಳು ಇನ್ನೂ ನನ್ನ ಕೈಯಲ್ಲಿ ಆಗೋದೇ ಇಲ್ಲ, ಅವನು ನೋಡಲೇಬೇಕೆಂದು ಅನ್ನಿಸ್ತು ಅವಳಿಗೆ. 1 ವರ್ಷ ಬಿಟ್ಟಾದಮೇಲೆ ಮೀಟ್ ಮಾಡೋ ಬದಲು ನಾಳೆ ಮೀಟ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡೇ ಬಿಟ್ಲು. ಅವನಿಗೊಂದು ಮೆಸೇಜ್ ಮಾಡಿದ್ಲು. ಕೇಕೆ, ನಾನು ನಿಮ್ಮನ್ನು ಆದಷ್ಟು ಬೇಗ ಮೀಟ್ ಮಾಡಬೇಕು, ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನನ್ನ ಮೀಟ್ ಮಾಡ್ತೀರಾ ಅಂತ ಕೇಳೇ ಬಿಟ್ಲು. ಅವನು ಸಹ ಅಂದು ಅವನ ಮನಸ್ಥಿತಿಯನ್ನು ಹಾಳು ಮಾಡಿಕೊಂಡು ಬಂದು ಮನೇಲಿ ಕೂತಿದ್ದ. ಅವನಿಗೂ ಯಾಕೋ ತುಂಬ ಕೇರ್ ನೆನಪು ಕಾಡೋದಕ್ಕೆ ಶುರುವಾಗಿತ್ತು. ಎಲ್ಲಿ ಅವಳನ್ನ ಮೀಟ್ ಮಾಡೋದು ತಡವಾಗುತ್ತದೆ, ಅವಳು ಎಲ್ಲಿ ನನಗೆ ಸಿಗೋದಿಲ್ಲ ಎಂಬ ಭಯ ಕಾಡೋದಕ್ಕೆ ಶುರುವಾಗಿತ್ತು. ಲ್ಯಾಪ್ಟಾಪ್ ಆನ್ ಮಾಡಿದ್ರೆ ನೆನೆದವರ ಮನದಲ್ಲಿ ಅಂತ 1 ನಿಮಿಷದ ಹಿಂದೆ ಅವಳು ಮೆಸೇಜ್ ಮಾಡಿರೋದನ್ನ ನೋಡಿ ಅವನಿಗೆ ಖುಷಿ ತಡೆಯಲಾಗಲಿಲ್ಲ. ಅವಳದೇ ಯೋಚನೆಯಲ್ಲಿ ಕುಳಿತ ಅವನಿಗೆ ಸ್ವರ್ಗವೇ ಅಂಗೈಯಲ್ಲಿ ಸಿಕ್ಕ ಹಾಗಾಯಿತು. ಅವಳು ಮೆಸೇಜ್ ಮಾಡಿದ ಪದಗಳ ಕಡೆ ಅವನ ಗಮನ ಹೋದ ತಕ್ಷಣವೇ ನಾನು ಅಂದ್ಕೊಂಡಿದ್ದೆಲ್ಲ ಇಷ್ಟು ಬೇಗ ಹೇಗೆ ಸಿಗ್ತಿದೆ, ಮೀಟ್ ಮಾಡಬೇಕು ಅಂತ ಮನಸ್ಸಲ್ಲಿ ಕೇಳ್ಕೊಂಡ ತಕ್ಷಣ ಅವಳು ಮೀಟ್ ಮಾಡುವರಾ ಅಂತ ಕೇಳಿಬಿಟ್ಲಲ್ಲ ಅಂತ ಖುಷಿ ಪಟ್ಟು ಕುಣಿದು ಕುಪ್ಪಳಿಸಿದ ಅವನು. ಎಲ್ಲಿ ನಮ್ಮನ್ನು ನೋಡಲಾಗೋದಿಲ್ಲ ಎಂಬ ಭಯ ಕಾಡೋದಕ್ಕೆ ಶುರುವಾಗಿತ್ತು KR ಎಂದು ಮನಸ್ಸಿನಲ್ಲಿ ಅಂದ್ಕೊಂಡ ಅವನು. ಸರಿ ಆಯಿತು, ಮೀಟ್ ಮಾಡೋಣ, ನಾಳೆ ಬೆಳಿಗ್ಗೆ ನೀವು ಯಾವ ಸ್ಥಳ ಹೇಳ್ತೀರಾ ಆ ಸ್ಥಳಕ್ಕೆ ಬಂದು ನಾನು ಕಾಯ್ತೀನಿ ಅಂತ ಅವನ ರಿಪ್ಲೈ ಆಗಿತ್ತು. ಆಗ ಅವಳು ನಾಳೆ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ಟೆಂಪಲ್ನಲ್ಲಿ ಮೀಟ್ ಮಾಡೋಣ, ಬೆಳಿಗ್ಗೆ 10 ಗಂಟೆಗೆ ಅಂತ ಸಮಯ ನಿಗದಿಪಡಿಸಿದ್ಲು. ಆಗ ಅವನ ನಂಬರ್ ಏನಾದರೂ ಕೊಡ್ತೀರಾ ಅಂತ ಮೀಟ್ ಮಾಡಿದಾಗ ಕಾಲ್ ಮಾಡೋದಕ್ಕೆ ಸರಿ ಆಗ್ತದೆ ಅಂತ ಕೇಳ್ದ. ಆದರೆ ಅವಳು ಮೀಟ್ ಮಾಡಿದ ನಂತರ ನಂಬರ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ಅಲ್ಲಿವರೆಗೂ ಬೇಡ, ಈಗಲೇ ಇದ್ರ ಬಗ್ಗೆ ನಾನು
ಅಂದೆ. ಹೇಳಿದ್ನಲ್ಲ ಅಂತ ಕೇಳಿದರು. ಮತ್ತೆ ಅಲ್ಲಿ ನೀವು ಬಂದಿರೋದು ಹೇಗೆ ಅಂತ ನಾನು ಕಂಡುಹಿಡಿಯೋದು? ದೇವಸ್ಥಾನದಲ್ಲಿ ಒಂದು ಬಾವಿ ಇದೆ, ಅದ್ರ ಪಕ್ಕದಲ್ಲಿರೋ ಬೆಂಚಿನ ಮೇಲೆ ನಾನು ಕೂತಿರ್ತೀನಿ ಅಂತ ಹೇಳಿದ್ಲು. ಅವನಿಗೂ ಖುಷಿ. ನಾಳೆ ನೇರವಾಗಿ ಮೀಟ್ ಮಾಡಿ ಮಾತನಾಡೋ ಸರಿ ಅಂತ ಸುಮ್ಮನಾಗಿದ್ದ. ಆದರೆ ಅವನ ತಲೆಯಲ್ಲಿ ಇನ್ನೊಂದು ವಿಷಯ ಕೊರೀತಿತ್ತು. ಹಾಗಾಗಿ ಮರುದಿನ ಕಿರಣ್ಗೆ ಸಡನ್ನಾಗಿ ಕಾಲ್ ಮಾಡಿದ್ದ. ಅದಕ್ಕೂ ಒಂದು ವಿಷಯ ಇತ್ತು. ಅವರಿಬ್ಬರ ಖುಷಿಗೆ ಪಾರವೇ ಇರಲಿಲ್ಲ. ಅವರ 5 ವರ್ಷದ ಸ್ನೇಹ ಪ್ರೀತಿಯಾಗಿ ಹೇಗೆ ಬದಲಾಯಿತೆಂದು ಅವ್ರಿಗೆ ಮಾತ್ರನೇ ತಿಳಿದಿತ್ತು. ಖುಷಿಗೆ ಕೀರ್ತಿಯು ಸಹ ಒಂದು ಕವಿತೆ ಬರೆದು ಪೋಸ್ಟ್ ಮಾಡಿದ್ಲು. ಅದು ಅವಳ ಮನಸ್ಸಿನ ಅಂತರಾಳದಿಂದ ಈ ಕವಿತೆ. ಬದುಕೆಂಬ ವ್ಯಾಕರಣದಲ್ಲಿ ಬಂದ ವಿಶೇಷಣ ಅವನು. ಅವನು ಖಾಲಿ ಮನವನ್ನು ಭರ್ತಿ ಮಾಡಿದ ಪದ ಅವನು. ನನ್ನೆಲ್ಲ ಭಾವನೆಗಳಿಗೂ ಅಲಂಕಾರವಾದವನು. ಪುಸ್ತಕವ ಬಳಸದೆ ಪ್ರೀತಿಯ ಭಾಷೆ ಕಲಿಸಿದವನು. ಈ ಪ್ರೀತಿಯೇ ಹೀಗೆ. ಈ 5 ವರ್ಷಗಳ ಅವರ ಸಂಭಾಷಣೆಯಲ್ಲಿ ಅವರ ಮಾತು ಎಂದೂ ಮಿತಿಮೀರಿರಲಿಲ್ಲ. ಅಲ್ಲಿ ಒಂದು ಮಧುರವಾದ ಭಾವನೆಯ ಪ್ರೀತಿ ಇತ್ತು. ಅಲ್ಲಿ ಅವರ ನಿಷ್ಕಲ್ಮಶವಾದ ಹೇಳಿಕೊಳ್ಳಲಾಗದ ಪ್ರೀತಿಯು ಅಡಗಿತ್ತು. ಒಬ್ರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು. ಆದರೆ ಅವರಿಬ್ಬರ ವಿರುದ್ಧ ಮನಸ್ಥಿತಿಗೆ ಸ್ನೇಹವೆಂಬ ಹೆಸರು ಇಟ್ಕೊಂಡಿದ್ರು ಅಷ್ಟೆ. ಇವಳು ಸ್ನೇಹಿತ ಎಂದು, ಅವನು ಸ್ನೇಹಿತೆ ಎಂದು ಹೇಳ್ಕೊತಿದ್ರು ಅಷ್ಟೆ. ಆದರೆ ಅವರ ಪ್ರೀತಿ ಇಬ್ಬರ ಮನಸ್ಸಲ್ಲೂ ಗಟ್ಟಿಯಾಗಿ ಬಂಧ ಬೆಸ್ತಿತ್ತು. ಇಬ್ಬರ ಅಂತರಾಳದ ಮನದಲ್ಲಿ ಪ್ರೀತಿಗೇನೂ ಕಡಿಮೆ ಇಲ್ಲ. ಅವನಿಗೆ ಬೇಕಿರೋದು ಅವಳ ನಿಷ್ಕಲ್ಮಶವಾದ ಪ್ರೀತಿ, ಅವಳಿಗೂ ಸಹ ಬೇಕಿರೋದು ಅವನ ಪರಿಶುದ್ಧವಾದ ಪ್ರೀತಿ. ನಿಜವಾದ ಪ್ರೀತಿಯಾಗೋದಕ್ಕೆ ಅದು ಹೇಗೆ ಎಂಬುದು ಇಂದಿಗೂ ಯಾರಿಗೂ ತಿಳಿದಿಲ್ಲ. ಪ್ರೀತಿಯಾಗೇ ಇರೋದಕ್ಕೆ ಮಾತ್ರ ಸಾಧ್ಯ. ಇವರಿಬ್ಬರ ಈ ಪ್ರೀತಿಯ ಸಂಕೋಲೆಯು ಮುಂದೆ ಅವ್ರ ಜೀವನವನ್ನು ಹೇಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನು ನೋಡೋಣ. ಇಂದಿಗೆ ಈ ಫ್ಲ್ಯಾಶ್ ಬ್ಯಾಕ್ ಮುಗೀತು. ವಾಸ್ತವದ ಕಥೆಯಲ್ಲಿ ಕೆಲವೊಂದು ಸನ್ನಿವೇಶಗಳು ಖಂಡಿತ ಬರುತ್ತೆ. ನನಗೂ ಸಹ ಗೊತ್ತು. 30 ಎಪಿಸೋಡ್ಗಳನ್ನ ನಾನು ಫ್ಲ್ಯಾಶ್ ಬ್ಯಾಕ್ಗೆ ಬಂದಿದ್ದೇನೆ. ಆದರೆ ಅದಕ್ಕೂ ಸಹ ಕಾರಣವಿತ್ತು. ಅವರ ಆನ್ಲೈನ್ ಸ್ನೇಹದ ಪ್ರೀತಿಯನ್ನು ತೋರಿಸೋದಕ್ಕೆ ಅಷ್ಟೆ. ಇಷ್ಟು ದಿನ ನಾನು ಹೇಳಿದ್ದು ಫ್ಲ್ಯಾಶ್ ಬ್ಯಾಕ್ ಕಥೆ ಆಗಿತ್ತು. ಇನ್ನು ಮುಂದೆ ನಮ್ಮ ಪ್ರೆಸೆಂಟ್ ಕಥೆಯನ್ನು ಹೇಳ್ಕೊಂಡು ಹೋಗ್ತೀನಿ. ಪ್ರೆಸೆಂಟ್ ಏನು ಸಿಚುಯೇಷನ್ ಇದೆ, ಪ್ರೆಸೆಂಟ್ ಏನು ನಡೀತಾ ಇದೆ ಅವರಿಬ್ಬರ ಲೈಫಲ್ಲಿ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಸೊ ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲವ್ ಯು ಆಲ್. ಬಾಯ್.